ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೇಲೇ ಸುಲಭವಾಗಿ ಬೇಕ್ರಿ ಸ್ಟೈಲಿನ ಕೋಡ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈವ್ನಿಂಗ್ ಟೈಮು ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ತಿನ್ಬೋದು. ಮಕ್ಳುಗಳಿಗೆ ಬಾಕ್ಸ್ಗಳಿಗೆ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟು ಕಳಿಸ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಬನ್ನಿ ನೋಡ್ಕೊಂಬೋಣ. 1/4 ಕಪ್ಪು ಮೀಡಿಯಮ್ ರವೆ, 1 ಕಪ್ ಮೈದಾ, 1 ಕಪ್ ಅಕ್ಕಿ ಹಿಟ್ಟು, ಖಾರಕ್ಕೆ ತಕ್ಕಷ್ಟು ಅಚ್ಚ ಪುಡಿ ಹಾಕೊಳ್ಳಿ. ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಅಚ್ಚ ಪುಡಿ ಹಾಕೊಳ್ಳಿ. ನಾವು 2 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ. ಓಮ್ ಕಾಳನ್ನ ಕೈಲಿ ಉಜ್ಜಿಕೊಂಡು ನೀಟಾಗಿ ಹಾಕೊಳ್ಳಿ. ಓಮ್ ಕಾಳು ಎಲ್ಲ ಸ್ಟೋರ್ಗಳಲ್ಲಿ ಸಿಗುತ್ತೆ. ಒಂದು 1/4 ಸ್ಪೂನು ಸೋಡಾ ಹಾಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ತಾನೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದ್ರು ಉಪ್ಪೇನಾದರೂ ಬೇಕು ಅಂತಂದರೆ ಈಗಲೇ ಹಾಕ್ಕೊಬೇಕು. ನೀರು ಹಾಕಿ ಕಲಸಿದ್ಮೇಲೆ ಹಾಕ್ಕೊಳಕ್ಕಾಗಲ್ಲ. ಈಗಲೇ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಹಾಕ್ಕೊಳಕ್ಕಾಗಲ್ಲ ಅದು. ಅದಾದಮೇಲೆ ಕಾದಿರೋ ಎಣ್ಣೆ ಹಾಕ್ಕೊಳ್ಳಿ. ಕಾದಿರೋ ಎಣ್ಣೆ ಏನಕ್ಕೆ ಹಾಕ್ಕೊಬೇಕು ಅಂತಂದರೆ ತುಂಬ ಗರ್ಗರಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಕೋಡ್ಬಳೆ. ಅದಕ್ಕೆ ಕಾದಿರೋ ಎಣ್ಣೆನ ಹಾಕ್ಕೊಳ್ಳಿ. ಅದನ್ನು ಸ್ಪೂನಲ್ಲಿ ಎಣ್ಣೆ ಆರೋ ಗಂಟ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ತುಂಬ ರುಚಿಯಾಗಿರುತ್ತೆ, ಗರ್ಗರಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ಮಕ್ಕಳು ಕೊಟ್ಟರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ನೀರು ಹಾಕ್ಕೊಳ್ದೇ ಎಣ್ಣೆಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಅದು ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ಆ ಥರ ಎಣ್ಣೆ ಹಾಕ್ಕೊಳ್ಳಿ ಕಾಯಿಸ್ಕೊಂಡು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಅದಕ್ಕೆ ಕಳಿಸ್ತೀರಲ್ಲ ಆ ಥರ ಅದಕ್ಕಿರಬೇಕು. ಇದು ಚಪಾತಿ ಹಿಟ್ಟು ಥರನೇ ಅದನ್ನ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಚಪಾತಿ ಹಿಟ್ಟನ್ನು ಅದಕ್ಕೆ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ನೋಡಿ ಇದನ್ನು ಚಪಾತಿ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದನ್ನು ನೀಟಾಗಿ ನಾದ್ಕೊಳ್ಳಿ. ಈ ಕಡೆ ತುಂಬ ಸಾಫ್ಟಾಗೂ ಇರಬಾರ್ದು, ಈ ಕಡೆ ತುಂಬ ಹಾರ್ಡಾಗೂ ಇರಬಾರ್ದು. ಮೀಡಿಯಮ್ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನ ನೋಡಿ ಈ ಥರ ಸಾಫ್ಟಲ್ಲಿ ಇರಬೇಕದು. ಅದಾದಮೇಲೆ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಉಂಡೆ ತೊಗೊಳ್ಳಿ. ಉಂಡೆನ ನೀಟಾಗಿ ರೋಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಬೋದು. ನಾನು ಬೇಕ್ರಿ ಸ್ಟೈಲ್ ಕೋಡ್ಬಳೆ ಅಂತ ಹೇಳಿದ್ದೀನಲ್ವ, ಬೇಕ್ರಿ ಸ್ಟೈಲ್ ಚಿಕ್ಕದಾಗಿರುತ್ತೆ ಆ ಥರನೇ ಮಾಡ್ತಿದ್ದೀನಿ ನಾನು. ನೋಡಿ ಆ ಥರ ರೋಲ್ ಮಾಡಿಕೊಂಡು ಅದನ್ನ ಈ ಬೆರಳಲ್ಲಿ ಈ ಥರ ಇಟ್ಕೊಂಡು ಅದನ್ನ ಕಟ್ ಮಾಡಿಕೊಂಡು ನೀಟಾಗಿ ಶೇಪ್ ಕೊಟ್ಕೊಬೋದು. ನೋಡಿ ಈ ಥರ ಬಂದಿದೆ. ನೋಡಿ ಸುಮಾರು ತೋರಿಸ್ತೀನಿ. ನೋಡಿ ಈ ಥರ ಕಟ್ಕೊಬೇಕು. ಅದನ್ನ ಎಲ್ಲನೂ ಅದೇ ಥರ ಕಟ್ಕೊಳ್ಳಿ. ನೋಡಿ ಎಲ್ಲನೂ ಅದೇ ಥರ ಕಟ್ಕೊಂಡು ಒಂದು ಪ್ಯಾನಿಗೆ ಆಗಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಕೋಡ್ಬಳೆ ಎಲ್ಲನೂ ಹಾಕ್ಕೊಳ್ಳಿ. ಎಲ್ಲ ಕೋಡ್ಬಳೆನೂ ಹಾಕ್ಕೊಳ್ಳಿ. ಅದೇ ಹೊರ್ಗಡೆ ಐಟಮ್ನ ಮಕ್ಕಳು ಕೊಟ್ಟರೆ ಮಕ್ಕಳು ಆರೋಗ್ಯ ಎಲ್ಲ ಕೆಡುತ್ತೆ. ಮನೇಲೇ ಮಾಡಿಕೊಟ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಕಳದು ತುಂಬ ಇಷ್ಟಪಟ್ಟು ತಿಂತಾರೆ. ಹೊರ್ಗಡೆ ಐಟಮ್ ಎಲ್ಲ ಕೆಮಿಕಲ್ ಎಲ್ಲ ಹಾಕಿ ಮಾಡ್ತಾರೆ. ಅದಕ್ಕೆ ಮನೇಲೇ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಕೋಡ್ಬಳೆ ಎಣ್ಣೆಲಿ ನೀಟಾಗಿ ಬೇಯಬೇಕು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಒಂದೇ ದಿನ ಮಾಡಿ ಇಟ್ಕೊಬೋದು. ಸಂಜೆ ಈವ್ನಿಂಗ್ ಟೈಮು ಟೀ ಜೊತೆಗೆ ಚೆನ್ನಾಗಿರುತ್ತೆ. ನೋಡಿ ಬೆಂದಿದೆ. ಅದು ಬೆಂದ ನಂತರ ಅದನ್ನೆಲ್ಲ ಎತ್ಕೊಳ್ಳಿ. ಎಣ್ಣೆನೆಲ್ಲ ನೀಟಾಗಿ ಸೋರಿಸ್ಕೊಳ್ಳಿ. ನೋಡಿ ಕೋಡ್ಬಳೆ ರೆಡಿಯಾಗಿದೆ.
ಎಷ್ಟು ಗರ್ಗರಿಯಾಗಿ ಕೋಡುಬಳೆ ಬಂದಿರುತ್ತೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೂ. ಒಂದ್ಸಲ ಟ್ರೈ ಮಾಡಿ ಮನೇಲಿದ್ದರೆ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಿದೆ ಅದು, ಅಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.